ಕಲ್ಯಾಣಿ, ನಿನಗೆ ನಾವು ಒಂದು ಸಜೆಷನ್ ಕೊಡ್ಲಾ? ಸತ್ಯ ಏನು ಅಂದರೆ, ನಿನಗೆ ನಾನು ಗೊತ್ತಿಲ್ಲ, ನನಗೆ ನೀನು ಗೊತ್ತಿಲ್ಲ. ನಮ್ಮಿಬ್ಬರ ಹೆಸರು ಒಬ್ರಿಗೊಬ್ಬರು ಗೊತ್ತು, ನಮ್ಮಿಬ್ಬರು ಫ್ಯಾಮಿಲಿ ಏನು ಅಂತಲೂ ಗೊತ್ತು, ಈಗ ನಡೆದಿರೋ ಶಾಸ್ತ್ರ ಏನು ಅಂತಲೂ ಗೊತ್ತು. ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದು ಅಂದರೆ ಇದಲ್ಲ. ಹೀಗಿರ್ಬೇಕಾದ್ರೆ ಏನೇ ಒಂದು ಶುರು ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವಿಬ್ಬರು ಫ್ರೆಂಡ್ಸ್ ಆಗಿರೋಣ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಕಲ್ಯಾಣಿ, ನೀನು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋ ಯಾವ ಪ್ರೆಷರು ಬೇಡ ನಿನಗೆ, ಯಾವ ಕಂಡೀಷನು ಬೇಡ. ಬೇರೆ ಯಾರೋ ಒಬ್ರು ನಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋ ಪ್ರೆಷರು ನಿನಗೆ ಬೇಡ. ಒಬ್ಬ ಹುಡುಗ, ಒಬ್ಬಳು ಹುಡುಗಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಷ್ಟೇ. ನನಗೆ ನಿನಗೇನು ಇಷ್ಟ, ಏನು ಕಷ್ಟ, ನೀನು ಯಾವಾಗ ನಗ್ತೀಯ, ಯಾವಾಗ ಬೈತೀಯ, ಇದನ್ನೆಲ್ಲ ತಿಳ್ಕೊಳ್ಳೋ ಆಸೆ. ನೀ ನನ್ನ ಹೆಂಡತಿ ಅನ್ನೋ ಕಾರಣಕ್ಕಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ನೀನು ಅರ್ಥ ಮಾಡ್ಕೋಬೇಕು. ನಾನು ಎರಡು ಮನಸ್ಸುಗಳು ಒಂದಾಗಬೇಕು ಅಂದರೆ ಮನಸ್ಸುಗಳು ಪರಸ್ಪರ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಸುಳ್ಳಿನ ಮೇಲೆ ಕಟ್ಟೋ ಮನೆ ಒಂದಲ್ಲ ಒಂದಿನ ಬಿದ್ದೇ ಬೀಳುತ್ತೆ ಕಲ್ಯಾಣಿ. ನಾವು ಬದುಕನ್ನ ಕಟ್ಕೋತೀವಿ ಅನ್ನೋದೇ ಆದರೆ ಸಮಯ ಹಿಡಿದ್ರೂ ಪರವಾಗಿಲ್ಲ, ಅಡಿಪಾಯ ಗಟ್ಟಿಯಾಗಿರಬೇಕು. ದಿನಕ್ಕೆ ಒಂದೇ ಒಂದು ಸತ್ಯ, ಒಬ್ರ ಬಗ್ಗೆ ಒಬ್ರು ತಿಳ್ಕೊಂಡ್ರೆ ಸಾಕು, ನಮ್ಮ ಸಂಬಂಧ ಗಟ್ಟಿಯಾಗಿರುತ್ತೆ. ರೆಸ್ಟ್ ಅಪ್. ಅದು ಬಿಡು, ಇಷ್ಟೊತ್ತಿಗೆ ವಿನಿ ಮತ್ತೆ ಅತ್ತಿಗೆ ಒಳಗೆ ಏನೇನು ಮಾತಾಡ್ತಿರ್ತಾರೆ? ಈ ಕ್ವಾಟ್ರು ಆ ಮ್ಯಾಟ್ರೆಲ್ಲ ನಮಗೆ ಯಾಕೆ? ಸುಮ್ಮನೆ ಕುತೂಹಲ, ಕ್ಯೂರಿಯಾಸಿಟಿ ಇನ್ ಬ್ಯಾಂಗ್ಳೂರ್ ಸಿಟಿ. ನೋಡು, ವಿನಿ ಬಗ್ಗೆ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತು, ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನೀನು ಅಷ್ಟೇ, ಅದಕ್ಕೆ ಚಿಕ್ಕ ವಯಸ್ಸಿಂದ ನೋಡಿದ್ಯಾ? ಅವರಿಬ್ಬರ ಬಗ್ಗೆ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ಹೇಳು? ಅಯ್ಯೋ, ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಇಷ್ಟು ವರ್ಷದಲ್ಲಿ ನಮ್ಮ ವಿನಿ ಬಾಯಿಂದ ಒಂದು ರೊಮ್ಯಾಂಟಿಕ್ ಮಾತು ಬಂದಿಲ್ಲ ಕಣೆ. ಅವನದು ಏನೇ ಇದ್ರು ಈ ಸೀರಿಯಸ್ ಓದೋದು, ಬರೆಯೋದು, ಕೆಲಸ ಮಾಡೋದು, ಇಷ್ಟೇ ನನ್ನ ಪ್ರಪಂಚ. ಆದರೆ ಇವತ್ತು ಅಪ್ಪ, ಅವನು ಮದುವೆ ಆಗಿದ್ದು ಮೊದಲನೇ ರಾತ್ರಿ ಪಕ್ಕ ಇವತ್ತೊಂದು ಕ್ರೈಮ್ ನಡೆಯುತ್ತೆ. ಸುಂದರವಾದ ಮಾತುಗಳು, ಕೋಮಲವಾದ ನೋಟಗಳು, ಮೃದುವಾದ ಸ್ಪರ್ಶಗಳು. ಯಪ್ಪ, ನೆನ್ಸ್ಕೊಂಡ್ರೆ ನನಗೆ ಮೈಯೆಲ್ಲ ಜುಮ್ಮತ್ತಿದೆ. ಅಲ್ಲ ಕೊಟ್ರು, ಅವ್ರಿಗಿಂತ ಎಕ್ಸೈಟ್ಮೆಂಟ್ ನಿನ್ನಲ್ಲೇ ಜಾಸ್ತಿ ಕಾಣಿಸ್ತಿದ್ಯಲ್ಲ. ಸರಿ, ಭಾವ ಅಕ್ಕಂಗೆ ಫಸ್ಟ್ ಏನು ಅಂತ ಹೇಳಿರ್ಬೋದು? ಏಯ್, ಕಲ್ಯಾಣಿ, ನೀವು ಅಂದರೆ ನನ್ನ ಜೀವನದಲ್ಲಿ ಓದಬೇಕು ಅಂತ ಕಾದು ಕೂತಿರೋ ಪುಸ್ತಕದ ಮೊದಲನೇ ಪೇಜಿದಾಗೆ. ಹೌದಾ? ಏನ್ ಹೌದಾ? ಒಳ್ಳೆ ಕತೆ ಆಯ್ತು ನಿಂದು. ಒಂದೇ ಮಾತು, ಜಾಸ್ತಿ ಇಲ್ವೇ ಇಲ್ಲ. ಪಕ್ಕ ಮೊದಲನೇ ರಾತ್ರಿಯಲ್ಲಿ ಬರೀ ಮೂಕಿ ಚಿತ್ರ ತೋರಿಸ್ತಾ ಇದೆಯಲ್ಲ. ಕಲ್ಯಾಣಿ, ವಿಷಯ ಇಲ್ಲದೆ ಆದ್ರೂ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ, ಬೇಜಾರಾಗಲ್ಲ. ಕೋಪ ಇಲ್ಲದೆ ಆದ್ರೂ ಜಗಳ ಆಡ್ತಾನೆ ಇರ್ಬೇಕು ಅನ್ಸುತ್ತೆ, ಬೋರ್ ಆಗಲ್ಲ. ನಿಮ್ಮನ್ನು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ಕಲ್ಯಾಣಿ, ಕವಿ ಆಗೋಗಿದ್ದೀರಾ? ಫಸ್ಟ್ ನೈಟಲ್ಲಿ ಕವಿ ಆಗ್ಲೇಬೇಕಲ್ವಾ? ಇದೆಲ್ಲ ಭಾವ ಹೇಳ್ತಾರಾ? ಅಪ್ಪ, ನಾನಂತೂ ಹೇಳ್ತೀನಿ. ಒಳ್ಳೆ ವಿಚಿತ್ರ ಕಾಣೋ ನೀನು. ವಿಚಿತ್ರವಾಗಿದ್ರೇ
ಜನ ನೋಡೋದು. ಇದು ಭಾವನ್ ಮಾತಾ ಅಥವಾ ನಿನ್ ಮಾತಾ? ನಮ್ದೇ ಡೈಲಾಗು, ನಮ್ದೇ ಸ್ಕ್ರೀನ್ ಪ್ಲೇನು ನಮ್ದೇ, ಆಲ್ ಇನ್ ಒನ್. ಕಲ್ಯಾಣಿ, ಕಲ್ಯಾಣಿ, ಸಾರಿ, ತುಂಬಾ ಲೇಟ್ ಆಗೋಯ್ತಾ? ಯಾವಾಗ ನಿದ್ದೆ ಬಂತು ಅಂತಾನೆ ಗೊತ್ತಾಗ್ಲಿಲ್ಲ. ಹೊಸ ಜಾಗ ಅಲ್ವಾ, ನಾನು ಹೀಗೆ ರಿಲ್ಯಾಕ್ಸ್. ಮೊದಲು ಕಾಫಿ ಕೊಡಿ. ಯಾಕಿಷ್ಟು ಗಾಬರಿ ಆಗಿದೆಯಾ? ಇಷ್ಟೊತ್ತಿಗಾಗ್ಲೇ ಎದ್ದಿರ್ಬೇಕಾಗಿತ್ತು. ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ. ಪರವಾಗಿಲ್ಲ, ನೀನು ಬೇರೆ ಯಾರೋ ಮನೇಲಿದ್ದು ಇಷ್ಟು ಫಾರ್ಮಲ್ ಆಗಿದ್ರೆ ಓಕೆ. ಇವತ್ತಿಂದ ಇದು ನಿನ್ನ ಮನೆ, ನಿನ್ನ ಸ್ವಂತ ಮನೆ. ನೀನು ಇಷ್ಟು ಗಂಟೆಗೆ ಎದ್ದೇಳಬೇಕು, ಎದ್ದು ಅಟೆಂಡೆನ್ಸ್ ಹಾಕಬೇಕು ಅಂತ ಯಾವ ರೂಲ್ಸು ಇಲ್ಲ. ಅರ್ಥ ಆಯ್ತಾ? ನಾನು ರೆಡಿ ಆಗ್ಬರ್ತೆ. ಆರಾಮಾಗಿ ಬನ್ನಿ. ಕೊಡಿ ಕೊಡಿ.